ಇನ್ನು ಜೈಲು ಹಕ್ಕಿ A1 ಆರೋಪಿ ಪವಿತ್ರ ಗೌಡಗೆ ಬಿಗ್ ರಿಲೀಫ್ ಸಿಗುತ್ತಾ? ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಬೇಲ್ಗೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಆಕ್ಷೇಪ ಸಲ್ಲಿಸಿದ್ದಾರೆ. ನ್ಯಾಯಾಲಯದಲ್ಲಿ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಎಸ್ಪಿಪಿ ವಾದ ಮಾಡ್ತಾ ಇದ್ದಾರೆ. A1 ಆರೋಪಿ ಪವಿತ್ರ ಗೌಡಗೆ ಬೇಲ್ ಸಂಬಂಧ ವಾದ ಪ್ರತಿವಾದ ನಡೀತಾ ಇದೆ. A1 ಆರೋಪಿ ಪವಿತ್ರ ಗೌಡ ಸೇರಿದಂತೆ 3 ಜನ ಬೇಲಿಗೆ ಅಪ್ಲೈ ಮಾಡಿದ್ದಾರೆ. ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ನಿನ್ನೆ ಆಕ್ಷೇಪಣೆ ಸಲ್ಲಿಸಿ ಅಂತ ಇವತ್ತಿಗೆ ಮುಂದೂಡಿಕೆ ಆಗಿತ್ತು. ಇವತ್ತು ವಾದ ಪ್ರತಿವಾದವನ್ನು ಆಲಿಸ್ತಾ ಇದ್ದಾರೆ. ಎಸ್ಪಿಪಿ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. ಯಾಕೆ ಬೇಲ್ ಕೊಡಬಾರದು, ಬೇಲ್ ಯಾಕೆ ಕೊಡಬಾರದು ಅನ್ನೋದರ ಬಗ್ಗೆ ಎಸ್ಪಿಪಿ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ನ್ಯಾಯಾಲಯದಲ್ಲಿ ಆಕ್ಷೇಪಣೆಯನ್ನು ಈಗಾಗಲೇ ಎಸ್ಪಿಪಿ ಸಲ್ಲಿಸಿದ್ದಾರೆ. ಇನ್ನೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ. ಒಂದು ವೇಳೆ ಬೇಲ್ ಇವರಿಗೆಲ್ಲಾದರೂ ಕೊಟ್ಟರೆ, ಜಾಮೀನು ಕೊಟ್ಟರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆ ಇದೆ. ಹಾಗಾಗಿ ಜಾಮೀನನ್ನು ತಿರಸ್ಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ ಎಸ್ಪಿಪಿ. ಫೆಬ್ರವರಿ 2024ರಲ್ಲಿ ರೇಣುಕಾಸ್ವಾಮಿಯಿಂದ ಅಶ್ಲೀಲ ಮೆಸೇಜ್ ಬಂದಿದೆ. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದಾನೆ. ಸೋಷಿಯಲ್ ಮೀಡಿಯಾ ಮೂಲಕ ನಂಬರ್ ಕಲೆಕ್ಟ್ ಮಾಡಿದ್ದಾನೆ. ಪವನ್ ಇದು ನನ್ನ ನಂಬರ್ ಅಂತ ಮೆಸೇಜ್ ಮಾಡಿದ್ದಾನೆ. ನ್ಯಾಯಾಲಯಕ್ಕೆ ಎಸ್ಪಿಪಿ ಮಾಹಿತಿ ನೀಡ್ತಾ ಇದ್ದಾರೆ. ಅಂದರೆ A1 ಆರೋಪಿ ಪವಿತ್ರ ಗೌಡ ಅವರ ಪಾತ್ರ ಏನು ಈ ಕೊಲೆಯಲ್ಲಿ, ಈ ಪ್ರಕರಣದಲ್ಲಿ ಅಂತ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಎಸ್ಪಿಪಿ. ಯಾಕೆ ಜಾಮೀನನ್ನು ನಿರಾಕರಿಸಬೇಕು ಅನ್ನೋದಕ್ಕೆ ಎಸ್ಪಿಪಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ವಾದ ಪ್ರತಿವಾದ ಆಗ್ತಾ ಇದೆ. ಪವಿತ್ರ ಗೌಡ ಅವರ ಪರವಾಗಿ ಸೆಬಾಸ್ಟಿಯನ್ ಹಿರಿಯ ವಕೀಲರು ಅವರು ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಜಾಮೀನು ಅರ್ಜಿ ವಿಚಾರಣೆ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಎಸ್ಪಿಪಿಗೆ ಆಕ್ಷೇಪಣೆಯನ್ನು ಸಲ್ಲಿಸಿ ಅಂತ ಕೋರ್ಟ್ ಹೇಳುತ್ತೆ. ಸೊ ಇವತ್ತು ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಆಕ್ಷೇಪಣೆ ಏನು? 2024ರ ಫೆಬ್ರವರಿಯಲ್ಲಿ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜನ್ನು ಕಳಿಸ್ತಾನೆ A1 ಆರೋಪಿಗೆ, ಪವಿತ್ರ ಗೌಡಗೆ. ಸೋಷಿಯಲ್ ಮೀಡಿಯಾ ಮೂಲಕ ನಂಬರ್ ಕಲೆಕ್ಟ್ ಮಾಡಿಕೊಂಡು ಪವನ್ ಇದು ನನ್ನ ನಂಬರು ಅಂತ ಹೇಳಿ ಮೆಸೇಜ್ ಮಾಡ್ತಾನೆ. ಇಷ್ಟೆಲ್ಲ ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರ ಕೈವಾಡ ಇದೆ. ಹಾಗಾಗಿ ಜಾಮೀನು ನಿರಾಕರಿಸಬೇಕು ಅಂತ ಎಸ್ಪಿಪಿ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಆಕ್ಷೇಪಣೆ ವ್ಯಕ್ತಪಡಿಸ್ತಾ ಇದ್ದಾರೆ. ಭರತ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಟ್ಟು ಹೋಗ್ತಾರೆ. ಭರತ್, ನಿನ್ನೆ ನಡೀತಾ ಇತ್ತು ವಿಚಾರಣೆ, ಇವತ್ತಿಗೆ ಮುಂದೂಡಲಾಗಿತ್ತು. ಸದ್ಯ ವಾದ ಪ್ರತಿವಾದ ಏನು ನಡೀತಾ ಇದೆ ಅಂತ? ವಸುದೇವ್ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ A1 ಆಗಿರ್ತಕ್ಕಂತಹ ಏನು ಪವಿತ್ರ ಗೌಡ ಒಂದು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. CCH 57ರಲ್ಲಿ ನಿನ್ನೆ ಜಾಮೀನು ಅರ್ಜಿ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಪರ ವಕೀಲರಾದ ಹಿರಿಯ ವಕೀಲರಾದಂತಹ ಟಾಮಿ ಸೆಬಾಸ್ಟಿಯನ್ ಅವರು ವಾದವನ್ನ ಮಂಡಿಸಿದ್ರು. ಸೊ ನಿನ್ನೆ ವಾದವನ್ನ ಮಂಡಿಸಿದಂತಹ ವೇಳೆಯಲ್ಲಿ ನ್ಯಾಯಾಲಯ ಕೂಡ ಇಂದಿಗೆ ಮುಂದೂಡಿ ಒಂದು ಆದೇಶವನ್ನು ಹೊರಡಿಸಿತ್ತು. ಅದಾದ ನಂತರದಲ್ಲಿ ಇಂದು 2:30 ಸುಮಾರಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಪವಿತ್ರ ಗೌಡ ಅವರ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಆರಂಭವಾಗಿದ್ದು, ಇದೀಗ ಪ್ರತಿವಾದವನ್ನ ಏನು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಂಡನೆ ಮಾಡ್ತಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಈ ಒಂದು ಜಾಮೀನನ್ನ ನೀಡಿದರೆ ಏನಾಗುತ್ತೆ ಅಂತಕ್ಕಂಥ ಒಂದು ಆಕ್ಷೇಪಣೆ ಸಲ್ಲಿಸಿ ಏನು ಈಗಾಗಲೇ ಈ ಜಾಮೀನಿಗೆ ಸಂಬಂಧಪಟ್ಟಂತೆ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅದರ ಜೊತೆಯಾಗಿ ಈ ಒಂದು ಪ್ರಕರಣದಲ್ಲಿ ಜಾಮೀನನ್ನ ನೀಡಿದಂತ ಸಂದರ್ಭದಲ್ಲಿ ಈ ಒಂದು ಸಾಕ್ಷ್ಯಾಧಾರಗಳಿಗೆ ಮೇಲೆ ಪ್ರಭಾವ ಬೀರದಂತಾಗುತ್ತೆ. ಸೊ ಹಾಗಾಗಿ ಜಾಮೀನನ್ನ ತಿರಸ್ಕಾರ ಮಾಡಬೇಕು ಅಂತಕ್ಕಂಥದ್ದಲ್ಲಿ ಇದೀಗ ಪ್ರತಿವಾದವನ್ನ ಮಂಡಿಸ್ತಿರುವಂತದ್ದು. ಅದರ ಜೊತೆಯಾಗಿ ಕೆಲವೊಂದು ವಿಚಾರಗಳನ್ನು ಕೂಡ ನ್ಯಾಯಾಧೀಶ ಮುಂದೆ ಗಮನಕ್ಕೆ ತರೋದಕ್ಕೆ ಮುಂದಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏನು ಈ ಒಂದು ರೇಣುಕಾಸ್ವಾಮಿ ಹತ್ಯೆಗೂ ಮುನ್ನ ಆತನ ಲೊಕೇಶನ್ ನ ಯಾರು ಪಡೆದುಕೊಂಡ್ರು, ಸೊ ಆತನನ್ನ ಯಾರು ಕರೆಸ್ಕೊಂಡ್ರು, ಸೊ ಇವೆಲ್ಲದರ ಒಂದು ಗಮನವನ್ನ ತರೋದಕ್ಕೆ ಮುಂದಾಗಿರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಭರತ್. ಇಲ್ಲಿ ಆಕ್ಷೇಪಣೆ ಸಲ್ಲಿಸ್ತಾ ಇದ್ದಾರೆ ಎಸ್ಪಿಪಿ, ಸರ್ಕಾರಿ ವಕೀಲರು. ಯಾಕೆ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಬೇಕು, ಯಾಕೆ ಆರೋಪಿಗಳಿಗೆ ಜಾಮೀನು ನಿರಾಕರಿಸಬೇಕು ಅನ್ನೋದ್ರ ಬಗ್ಗೆ ಆಕ್ಷೇಪಣೆ ಸಲ್ಲಿಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾದಂಥ ಆಕ್ಷೇಪಣೆ ಅಂದರೆ 2024ರ ಫೆಬ್ರವರಿಯಲ್ಲಿ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜನ್ನು ಕಳಿಸ್ತಾನೆ. ಯಾರು ಕಳಿಸ್ತಾನೆ? A1 ಆರೋಪಿಗೆ, ಪವಿತ್ರ ಗೌಡಗೆ. ಹಾಗಾಗಿ A1 ಆರೋಪಿ ಆಗಿರೋದ್ರಿಂದ ಒಂದು ವೇಳೆ ಜಾಮೀನನ್ನು ಕೊಟ್ಟರೆ ಮುಂದೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು, ಇವರು ಸಾಕ್ಷ್ಯ ನಾಶ ಮಾಡಬಹುದು. ಈ ಹಿನ್ನೆಲೆಯಲ್ಲಿ ಜೊತೆಗೆ ಇನ್ನೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದಕ್ಕಿಂತಲೂ ಮುಂಚೆ ಜಾಮೀನು ನಿರಾಕರಿಸಬೇಕು ಅಂತ ಆಕ್ಷೇಪಣೆ ಸಲ್ಲಿಸ್ತಾ ಇದ್ದಾರೆ. ಲೊಕೇಶನ್ ಪಡೆದ ಬಳಿಕ ರೇಣುಕಾಸ್ವಾಮಿಗೆ ಹುಡುಕಾಟ. ಜೂನ್ 6ರಂದು ಆತ ಎಲ್ಲಿದ್ದಾನೆ ಹುಡುಕೋದಕ್ಕೆ ಹೇಳ್ತಾನೆ. 5ನೇ ಆರೋಪಿ ಪವನ್ ಹುಡುಕೋದಕ್ಕೆ ಹೇಳ್ತಾನೆ. ಪವನ್ ನಾನೇ ಪವಿತ್ರ ಗೌಡ ಅಂತ ಮೆಸೇಜ್ ಮಾಡಿದ್ದಾನೆ. ಎಸ್ಪಿಪಿ ಕೋರ್ಟ್ನಲ್ಲಿ ವಾದ ಮಾಡ್ತಾ ಇರೋದು. ಬಳಿಕ ನಿನ್ನ ಮನೆ ಲೊಕೇಶನ್ ಕೊಡು ಅಂತ ಕೇಳಿದ್ದಾನೆ. ಯಾರು ಕೇಳಿದ್ದಾನೆ? ಪವನ್.
ನಾನೇ ಪವಿತ್ರ ಅಂತ ಆತ ಮೆಸೇಜ್ ಮಾಡ್ತಾ ಇದ್ದಾನೆ. ಲೊಕೇಶನ್ ಪಡೆದ ಬಳಿಕ ರೇಣುಕಾಸ್ವಾಮಿಗೆ ಬರೋದಕ್ಕೆ ಹೇಳ್ತಾನೆ. ಎಲ್ಲ ಆಗಿದ್ದು ಜೂನ್ 6ನೇ ತಾರೀಕು 5ನೇ ಆರೋಪಿಗೆ ಪವನ್ಗೆ ಹುಡುಕೋದಕ್ಕೆ ಹೇಳ್ತಾನೆ. ಪವನ್ ನಾನೇ ಪವಿತ್ರ ಗೌಡ ಅಂತ ಮೆಸೇಜ್ ಮಾಡಿದ್ದಾನೆ. ನಂಬರ್ ಕೇಳಿದ್ದಾನೆ. ನಾನೇ ಪವಿತ್ರ ಗೌಡ, ನೀನು ನಂಬರ್ ಕೊಡು ಅಂತ. ಮನೆ ಲೊಕೇಶನ್ ಕೂಡ ಕಳಿಸು ಅಂತ ಕೇಳಿದ್ದಾನೆ. ಲೊಕೇಶನ್ ಪಡೆದ ಬಳಿಕ ರೇಣುಕಾಸ್ವಾಮಿಗಾಗಿ ಹುಡುಕ್ತಾರೆ. ಬಳಿಕ ನಿನ್ನ ಮನೆ ಲೊಕೇಶನ್ ಕೊಡು ಅಂತ ಕೇಳ್ತಾರೆ. ಅದಾದ ಬಳಿಕ ಆತನಿಗೋಸ್ಕರ ಹುಡುಕ್ತಾರೆ. ಹುಡುಕಿ ಬೆಂಗಳೂರಿಗೆ ಕರ್ಕೊಂಡು ಬಂದು ಇಷ್ಟೆಲ್ಲ ಆಗತ್ತೆ, ಕೊಲೆ ಆಗತ್ತೆ. ಹಾಗಾಗಿ ಪ್ರಮುಖ ಆರೋಪಿಗಳು ಇವರು. A1 ಆರೋಪಿ, A6 ಆರೋಪಿ, A16 ಆರೋಪಿ, A10 ಆರೋಪಿ, ಈ 4 ಜನ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಈ ಕೊಲೆಯಲ್ಲಿ ಅವರ ಪಾತ್ರ ಏನು ಅಂತ SPP ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. A1 ಆರೋಪಿ ಪವಿತ್ರ ಗೌಡ ಈಕೆಗೆ ಫೆಬ್ರವರಿಯಲ್ಲಿ ಮೆಸೇಜ್ ಮಾಡ್ತಾನೆ ರೇಣುಕಾಸ್ವಾಮಿ. ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾನೆ. ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದಾನೆ. ಸೋಷಿಯಲ್ ಮೀಡಿಯಾ ಮೂಲಕ ನಂಬರನ್ನು ಕಲೆಕ್ಟ್ ಮಾಡಿಕೊಂಡಿದ್ದಾನೆ. ಪವನ್ ಇದು ನಾನು ಪವಿತ್ರ ಗೌಡ, ನಂದೇ ನಂಬರ್ ಇದು ಅಂತ ಮೆಸೇಜ್ ಮಾಡ್ತಾನೆ. ಪವಿತ್ರ ಗೌಡ ಸೋಗಿನಲ್ಲಿ ನ್ಯಾಯಾಲಯಕ್ಕೆ ಮಾಹಿತಿ ಕೊಡ್ತಾ ಇದ್ದಾರೆ. SPP ವಾದ ಮಂಡನೆ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ನಂಬರ್ ಕಲೆಕ್ಟ್ನ ಬಳಿಕ ಕಾಲ್ ಮತ್ತೆ ಮೆಸೇಜ್ಗಳನ್ನು ಮಾಡಿದ್ದಾನೆ. ಮೆಸೇಜ್ ಮಾಡಿ ಲೊಕೇಶನ್ ಪಡೆದುಕೊಳ್ತಾನೆ. ಲೊಕೇಶನ್ ಪಡೆದ ಬಳಿಕ ರೇಣುಕಾಸ್ವಾಮಿಗೆ ಹುಡುಕ್ತಾರೆ. ಆತ ಲೊಕೇಶನ್ ಅನ್ನು ಶೇರ್ ಮಾಡ್ತಾನೆ ರೇಣುಕಾಸ್ವಾಮಿ. ಜೂನ್ 6ರಂದು ಆತ ಎಲ್ಲಿದ್ದಾನೆ ಅಂತ ಹುಡುಕೋದಕ್ಕೆ ಹೇಳ್ತಾನೆ. ಯಾರು? ಆರೋಪಿ ನಂಬರ್ 5 ಪವನ್. ಈ ಪವನ್ ಹುಡುಕೋದಕ್ಕೆ ಶುರು ಮಾಡ್ತಾನೆ. ಪವನ್ ನಾನೇ ಪವಿತ್ರ ಗೌಡ ಅಂತ ಮೆಸೇಜು ಮಾಡಿದ್ದ, ಫೋನು ಮಾಡಿದ್ದ. ನಂಬರ್ ತಗೊಳ್ತಾನಲ್ಲ ಪ್ರಾರಂಭದಲ್ಲಿ, ನಾನು ಪವಿತ್ರ ಗೌಡ ಅಂತ ಪವನ್ನು ರೇಣುಕಾಸ್ವಾಮಿಯ ನಂಬರ್ ಪಡ್ಕೊಳ್ತಾನೆ, ಮೆಸೇಜ್ ಮಾಡ್ತಾನೆ, ಲೊಕೇಶನ್ ಶೇರ್ ಮಾಡಿಸ್ಕೊಳ್ತಾನೆ. ಬಳಿಕ ನಿನ್ನ ಮನೆಯ ಲೊಕೇಶನ್ನ ಕೊಡು ಅಂತ ಹೇಳ್ತಾನೆ. ರೇಣುಕಾಸ್ವಾಮಿ ಆತನ ಮನೆಯ ಲೊಕೇಶನನ್ನು ಕೂಡ ಶೇರ್ ಮಾಡ್ತಾನೆ. ಆ ನಂತರ ರೇಣುಕಾಸ್ವಾಮಿಗಾಗಿ ಹುಡುಕಾಟ ಶುರುವಾಗುತ್ತೆ. ಹುಡುಕ್ತಾರೆ. ಇಷ್ಟೆಲ್ಲ ಆಗಿದೆ. ಇದು SPP ನ್ಯಾಯಾಲಯದಲ್ಲಿ ವಾದ ಮಂಡನೆ ಮಾಡ್ತಾ ಇರೋದು, ಆಕ್ಷೇಪ ಸಲ್ಲಿಸ್ತಾ ಇರೋದು. ನಿನ್ನೆ ಪವಿತ್ರ ಗೌಡ ಹಾಗೂ ಉಳಿದಂಥ 3 ಜನರ ಜಾಮೀನು ಅರ್ಜಿಯ ವಿಚಾರಣೆ ಬಂತು. ವಿಚಾರಣೆಯನ್ನು ಇವತ್ತಿಗೆ ಮುಂದೂಡಿದರು. ಪವಿತ್ರ ಗೌಡ ಅವರ ಪರವಾಗಿ ಹಿರಿಯ ವಕೀಲ ಟಾಮಿ ಸಬಾಸ್ಟಿಯನ್ ವಾದ ಮಂಡನೆಯನ್ನು ಮಾಡಿದ್ರು, ವಕಾಲತ್ತು ವಹಿಸಿದ್ರು. ಲೊಕೇಶನ್ ಸಿಕ್ಕ ಬಳಿಕ ರಾಘವೇಂದ್ರಗೆ ಕರೆ ಮಾಡಿದ್ದಾರೆ. ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಈ ರಾಘವೇಂದ್ರ ಪವನ್ ರಘು ಜೊತೆ ಸೇರಿ ರೇಣುಕಾಸ್ವಾಮಿಯನ್ನ ಪತ್ತೆ ಹಚ್ಚಿದ್ದಾರೆ. ಮನೆ ಲೊಕೇಶನ್ ಹೇಗೂ ಇತ್ತಲ್ಲ. ಜೂನ್ 8ನೇ ತಾರೀಕು ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಪತ್ತೆ ಆಗ್ತಾನೆ. ಆತ ಸ್ಕೂಟರ್ನಲ್ಲಿ ಹೋಗ್ತಾ ಇದ್ದಾಗ ಇವರು ಹಿಂಬಾಲಿಸ್ತಾರೆ. ಈ ಪವನ್ನು ರಘು ಹಿಂಬಾಲಿಸಿಕೊಂಡು ಬಾಲಾಜಿ ಸರ್ಕಲ್ನ ಬಳಿ ಅಪಹರಣ ಮಾಡ್ತಾರೆ, ಕಿಡ್ನಾಪ್ ಮಾಡ್ತಾರೆ. ಬಳಿಕ ಕಾರಿನಲ್ಲಿ ಕರ್ಕೊಂಡು ಬೆಂಗಳೂರಿಗೆ ಬಂದಿದ್ದಾರೆ. ಕೊಲೆಯ ಹಿನ್ನೆಲೆಯನ್ನ ಹೇಳ್ತಾ ಇದ್ದಾರೆ. ಆ ಘಟನೆಯ ಹಿನ್ನೆಲೆಯನ್ನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಏನೆಲ್ಲ ಆಗಿತ್ತು ಆಗ ಅಂತ. ಫೆಬ್ರವರಿ 2024ರಲ್ಲಿ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಕಳಿಸ್ತಾನೆ ಪವಿತ್ರ ಗೌಡಗೆ. ಪವಿತ್ರ ಗೌಡ ಅಂತ ಹೇಳಿಕೊಂಡು ಪವನ್ ಮೆಸೇಜ್ ಮಾಡ್ತಾನೆ. ಆ ಪವನ್ A3 ಆರೋಪಿ. ನಂಬರ್ ತಗೊಳ್ತಾನೆ, ಲೊಕೇಶನ್ ತಗೊಳ್ತಾನೆ, ಮನೆ ಲೊಕೇಶನನ್ನು ಶೇರ್ ಮಾಡ್ಕೊಳ್ತಾನೆ. ನಾನೇ ಪವಿತ್ರ ಗೌಡ ಅಂತ ರೇಣುಕಾಸ್ವಾಮಿಗೆ ಮೆಸೇಜ್ ಮಾಡ್ತಾನೆ. ಲೊಕೇಶನ್ ಸಿಗ್ತಾ ಇದ್ದಂತ ಹಾಗೆ ರಾಘವೇಂದ್ರಗೆ ಕರೆ ಮಾಡ್ತಾರೆ. ಈ ರಾಘವೇಂದ್ರ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ. ಅವನಿಗೆ ಕರೆ ಮಾಡ್ತಾರೆ. ಇಷ್ಟೆಲ್ಲ ಆಗಿದೆ. ಇದನ್ನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಸರ್ಕಾರಿ ವಕೀಲರು, SPP. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.